ರಿಯೋ ಮೆರಿಡಿಯನ್ ಹೋಟೆಲ್ ಮೇಲೆ ರೇಡ್, ಅವಧಿ ಮೀರಿದ 9 ಕೆಜಿ ಚಿಕನ್ ಜಪ್ತಿ. ಕೆಎಫ್ಸಿ ಮಳಿಗೆ ಮೇಲೆ ದಾಳಿ, ಕೊಳೆತ ಚಿಕನ್ ಪತ್ತೆ. ಕೆಎಸ್ಆರ್ಟಿಸಿ ಬಸ್ ಧಗಧಗ, ಪ್ರಯಾಣಿಕರು ಪಾರು. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರಿನಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಿಯೋ ಮೆರಿಡಿಯನ್ ಹೋಟೆಲ್ನಲ್ಲಿ ಅವಧಿ ಮೀರಿದ 9 ಕೆಜಿ ಚಿಕನ್ ಜಪ್ತಿ ಮಾಡಲಾಗಿದೆ. ಇನ್ನು ಗ್ರ್ಯಾಂಡ್ ಮರ್ಕ್ಯೂರ್ ಹೋಟೆಲ್ನಲ್ಲಿ 68 ಕೆಜಿ ಮಾಂಸ ಹಾಗೂ ಕ್ಯೂ ಸ್ಟಾರ್ ಹೋಟೆಲ್ನಲ್ಲಿ 4 ಕೆಜಿ ಮಶ್ರೂಮ್ ಸೀಸ್ ಮಾಡಲಾಗಿದೆ. 4 ಹೋಟೆಲ್ಗಳಲ್ಲಿ ತಪಾಸಣೆ ನಡೆಸಿದ್ದು ಅವಧಿ ಮೀರಿದ ಹಾಗೂ ಆಹಾರ ಸುರಕ್ಷತಾ ನಿಯಮ ಉಲ್ಲಂಘಿಸಿದ 81 ಕೆಜಿ ಮಾಂಸ ಹಾಗೂ ಆಹಾರ ಪದಾರ್ಥ ಜಪ್ತಿ ಮಾಡಲಾಗಿದೆ. Hotel Management with AI. Join IIHM, International Institute of Hotel Management. ಮಂಗಳೂರಿನಲ್ಲೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕೆಎಸ್ ರಾವ್ ರಸ್ತೆಯ ಸಿಟಿ ಸೆಂಟರ್ನಲ್ಲಿ ಇರುವ ಕೆಎಫ್ಸಿ ಮಳಿಗೆ ವಿರುದ್ಧ ಗ್ರಾಹಕರೊಬ್ಬರಿಂದ ದೂರು ನೀಡಿದ್ರು. ಆನ್ಲೈನ್ನಲ್ಲಿ ಚಿಕನ್ ಆರ್ಡರ್ ಮಾಡಿದ್ದಾರೆ. ಅವರು ಕೊಟ್ಟ ಚಿಕನ್ ಪೀಸ್ ವಾಸನೆ ಬರ್ತಾ ಇದ್ದ ಬಗ್ಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿತ್ತು. ಈ ವೇಳೆನೂ ಮೇಲ್ನೋಟಕ್ಕೆ ಕೊಳೆತ ಚಿಕನ್ ಪೀಸ್ ಪತ್ತೆಯಾಗಿದೆ. ಚಿಕನ್ ಅಡುಗೆ ಎಣ್ಣೆ ಸ್ಯಾಂಪಲ್ಸ್ ಲ್ಯಾಬ್ಗೆ ರವಾನಿಸಲಾಗಿದ್ದು, ವರದಿ ಬಂದ ಬಳಿಕ ಮುಂದಿನ ಕ್ರಮಕ್ಕೆ ಸಿದ್ಧತೆ ನಡೆದಿದೆ. ಸದ್ಯಕ್ಕೆ ಕೆಎಫ್ಸಿ ಮಳಿಗೆ ಕ್ಲೋಸ್ ಮಾಡಲಾಗಿದೆ. ಚಲಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ನಡು ರೋಡಲ್ಲೇ ಹೊತ್ತಿ ಉಳಿದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಗೊಲ್ಲಹಳ್ಳಿ ಬಳಿ ಬಸ್ ಧಗಧಗಿಸಿದ್ದು, ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ ಚಾಲಕ ಎಲ್ಲರನ್ನೂ ಕೆಳಗಿಳಿಸಿದ್ದಾನೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಗೌರಿಬಿದನೂರು ಡಿಪೋಗೆ ಸೇರಿದ KA 40F1278 ಸಂಖ್ಯೆಯ ಬಸ್ ಸುಟ್ಟು ಕರಕಲಾಗಿದೆ. ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣ ಸಂಚಲನ ಮೂಡಿಸಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ನಿನ್ನೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿ ಬಳಿಕ ಜೈಲಿನ ವ್ಯವಸ್ಥೆ ಬಯಲಾಗಿದೆ. ಈ ಮೊದಲು 2 ಕೈದಿಗಳು ಇರುವ ಸೆಲ್ನಲ್ಲಿ ಇದ್ದ ಪವಿತ್ರಾಳನ್ನ 16 ಜನ ಇರುವ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಾಫಿ ಸಾಕ್ಷಿಯಾದ ಪ್ರದೋಷ್ ಸೆಲ್ನಲ್ಲಿ ಹೆಚ್ಚಿನ ಭದ್ರತೆ ಮತ್ತು ಸಿಸಿಟಿವಿ ಅಳವಡಿಸುವುದಕ್ಕೆ ಸೂಚಿಸಲಾಗಿದೆ. ಅಷ್ಟೇ ಅಲ್ಲದೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ನೀಡುತ್ತಾ ಇದ್ದ ಸವಲತ್ತುಗಳನ್ನು ಸ್ಥಗಿತಗೊಳಿಸಲಾಗಿದ್ದು, 22 ಜನರು ಇರುವ ಜನರಲ್ ಬ್ಯಾರಕ್ಕಿಗೆ ಪ್ರಜ್ವಲ್ ರೇವಣ್ಣ ಶಿಫ್ಟ್ ಮಾಡಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣದ ವೇಳೆ ದೈಹಿಕ ಶಿಕ್ಷಕ ಎಡವಟ್ಟು ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಧ್ವಜಾರೋಹಣ ಮಾಡಲಾಯಿತು. ಈ ವೇಳೆ ಶಾಲೆಯ ದೈಹಿಕ ಶಿಕ್ಷಕ MH ಕಾಂಬಳೆ ಶೂ ಹಾಕಿಕೊಂಡು ಧ್ವಜಾರೋಹಣದಲ್ಲಿ ಭಾಗಿಯಾಗಿದ್ರು. ಶೂ ಧರಿಸಿ ಧ್ವಜಕ್ಕೆ ಕಟ್ಟೆ ಏರಿದ್ದಕ್ಕೆ ಶಿಕ್ಷಕನ ವಿರುದ್ಧ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಖಡ್ಗ ಪ್ರದರ್ಶಿಸಲಾಗಿದೆ. ಮಹಾಲಕ್ಷ್ಮಿ ಬಡಾವಣೆ ಮೊಹಮ್ಮದ್ ಫೀರ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಮುಸ್ತಫಾ ಎನ್ನುವವರಿಗೆ ಉಡುಗೊರೆ ನೀಡೋದಕ್ಕೆ ತಂದಿದ್ದ ಖಡ್ಗ ಪ್ರದರ್ಶಿಸಿ ಮೊಹಮ್ಮದ್ ಫೀರ್ ಮೊಂಡಾಟ ಮೆರೆದಿದ್ದಾನೆ. ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿದ ಆರೋಪದಲ್ಲಿ ಫೀರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಗಾಜನೂರಿನ ತುಂಗಾ ಜಲಾಶಯ ತ್ರಿವರ್ಣ ಬೆಳಕಿನಲ್ಲಿ ಕಂಗೊಳಿಸಿದೆ. ಕೇಸರಿ ಬಿಳಿ ಹಸಿರು LED ದೀಪಾಲಂಕಾರದಿಂದ ಸಿಂಗಾರ ಮಾಡಲಾಗಿತ್ತು. ಡ್ಯಾಂನ ನೀರಿನ ಮೇಲೇನೆ ತ್ರಿವರ್ಣ ಬಿಂಬಿತವಾಗಿ ದೃಶ್ಯ ನಯನ ಮನೋಹರವಾಗಿತ್ತು. ಬೆಳಕಿನ ಚಿತ್ತಾರ ಕತ್ತಲಲ್ಲಿ ಮಲೆನಾಡಿನ ಸೌಂದರ್ಯ ಹೆಚ್ಚಿಸಿತ್ತು. ವಿದ್ಯುತ್ ದೀಪಾಲಂಕಾರದ ಸೌಂದರ್ಯವನ್ನ ಕಂಡು ಪ್ರವಾಸಿಗರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡಿದ್ದಾರೆ.